ನಮಸ್ತೆ ಯುವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಅಕ್ಷಯ್. ಈ ವಿಡಿಯೋದಲ್ಲಿ ನಾವು KCET ಮ್ಯಾಥ್ಸ್ಗೆ ರಿಲೇಟೆಡ್ ಇರುವಂಥ ಸಮ್ ಇಂಪಾರ್ಟೆಂಟ್ ಕ್ವಶನ್ಸ್, ಡೈಲಿ ಒಂದೊಂದು ಕ್ವಶನ್ ಇಂಪಾರ್ಟೆಂಟ್ ಕ್ವಶನ್ಸ್ನ ಡಿಸ್ಕಸ್ ಮಾಡ್ತೀನಿ ವಿತ್ ಶಾರ್ಟ್ ಟ್ರಿಕ್ಸ್ ಯೂಸ್ ಮಾಡಿ. ಅಂಥ ಕ್ವಶನ್ಸ್ನ ಹೆಂಗೆ ಸಾಲ್ವ್ ಮಾಡ್ಬೋದು ಅದನ್ನು ನಾನು ಡಿಸ್ಕಸ್ ಮಾಡ್ತೀನಿ. ಓಕೆ, ಇವತ್ತಿನ ವೀಡಿಯೋದಲ್ಲಿ ರಿಯಲ್ ಸಿಸ್ ಕ್ವಶನ್ನ ಡಿಸ್ಕಸ್ ಮಾಡ್ತಾಯಿದ್ದೀನಿ. ಈ ಕ್ವಶನ್ ನೋಡಿ, ಈ ಕ್ವಶನ್ ಏನು ಕೊಟ್ಟಿದ್ದಾರೆ ನಮಗೆ, consider the function, this is the function, okay, x square, x is rational minus x square if x is rational, does f of 0 exist ಅಂತ ಕೇಳ್ತಾ ಇದ್ದಾರೆ. 4 ಆಪ್ಷನ್ಸ್ ಇದೆ. ನೋ, ಎಸ್, ನಾಟ್ ಪಾಸಿಬಲ್ ಟು ಟೆಲ್, ನೋ ಬಿಕಾಸ್ ಎಫ್ ಆಫ್ ಎಕ್ಸ್ ಇಸ್ ಡಿಸ್ಕಂಟಿನ್ಯೂಸ್ ಅಟ್ ಎಕ್ಸ್ ಈಕ್ವಲ್ ಟು 0. ಈಗ ನಮಗೆ 4 ಆಪ್ಷನ್ಸ್ ಕೊಟ್ಟಿದೆ. ಯಾವತ್ತೂ ಅಷ್ಟೇ ಒಂದು ಇಂಪಾರ್ಟೆಂಟ್ ಪಾಯಿಂಟ್ನ ನೆನಪಿಟ್ಕೊಳ್ಳಿ. ವೆನ್ ಎವರ್ ದ ಫಂಕ್ಷನ್ ಇಸ್ ಗಿವೆನ್ ಲೈಕ್ ದಿಸ್, ಓಕೆ, ನಮಗೆ ಫಂಕ್ಷನ್ ಅನ್ನೋದು ಈಗ ಕೊಟ್ಟಿದೆ ಅಂದ್ಕೊಳ್ಳಿ. ಎಫ್ ಆಫ್ ಎಕ್ಸ್ ನಮ್ಗೆ ಇದೇನಿದೆ ಫಂಕ್ಷನ್, ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್, ಎಕ್ಸ್ ಅನ್ನೋದು ರ್ಯಾಷ್ನಲ್ ಇದೆ, ಆ್ಯಂಡ್ ಮೈನಸ್ ಎಕ್ಸ್ ಸ್ಕ್ವೇರ್, ಎಕ್ಸ್ ಬಿಲಾಂಗ್ಸ್ ಟು ಇರ್ರ್ಯಾಷ್ನಲ್ ಇದೆ. ಓಕೆ, ವೆನ್ ಎವರ್ ದ ಫಂಕ್ಷನ್ ಈಸ್ ಗಿವನ್ ಲೈಕ್ ದಿಸ್, ಕೊಟ್ಟಿರೋ ಫಂಕ್ಷನ್ ಈ ಟೈಪಲ್ಲಿದ್ದಾಗ ಒಂದು ಇಂಪಾರ್ಟೆಂಟ್ ಟ್ರಿಕ್ ಇದು ನೆನಪಿಟ್ಕೊಳ್ಳಿ. ಇಫ್ ದ ಫಂಕ್ಷನ್ ಈಸ್ ಗಿವನ್ ಲೈಕ್ ದಿಸ್, ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಪೈ ಆಫ್ ಎಕ್ಸ್, x belongs to rational, xi of x belongs to irrational, it is continuous, it is continuous at pi of x equal to xi of x. ಈ ಕೊಟ್ಟಿರೋ ಫಂಕ್ಷನ್ ಏನಿದೆಯಲ್ಲ, ಈ ಎಫ್ ಆಫ್ ಎಕ್ಸ್ ಅನ್ನೋ ಫಂಕ್ಷನ್ ಎಲ್ಲಿ ಕಂಟಿನ್ಯೂಸ್ ಆಗುತ್ತೆ ಅಂತ ನಮಗೆ ಪೈ ಆಫ್ ಎಕ್ಸ್ ಈಕ್ವಲ್ ಟು xi ಆಫ್ ಎಕ್ಸ್, ಇವೆರಡು ಫಂಕ್ಷನ್ಸ್ ಈಕ್ವಲ್ ಆದಾಗ ಈ ಫಂಕ್ಷನ್ ನಮಗೆ ಕಂಟಿನ್ಯೂಸ್ ಆಗುತ್ತೆ. ಓಕೆ, ಇವೆರಡು ಫಂಕ್ಷನ್ ಈಕ್ವಲ್ ಆಗುತ್ತಲ್ಲ, ಆ ಪಾಯಿಂಟ್ ಹತ್ರ ಈ ಫಂಕ್ಷನ್ ನಮಗೆ ಕಂಟಿನ್ಯೂಸ್ ಆಗುತ್ತೆ. ಸೇಮ್ ಇದನ್ನು ಕಂಪೇರ್ ಮಾಡಿ, ಕಂಪೇರ್ ಮಾಡಿದರೆ ಇವೆರಡು ಸೇಮ್ ಇದೆಯಾ, ಈ ಫಂಕ್ಷನ್ಸ್ ಇವೆರಡು ಫಂಕ್ಷನ್ಸ್ಲು ನೋಡೋದಕ್ಕೆ ಸೇಮೇ ಇದೆ. ಆವಾಗ ಕಂಪೇರ್ ಮಾಡಿದರೆ ಪೈ ಆಫ್ ಎಕ್ಸ್ ಎಷ್ಟಿದೆ, ಎಕ್ಸ್ ಸ್ಕ್ವೇರ್ ಇದೆ, xi ಆಫ್ ಎಕ್ಸ್ ಎಷ್ಟಿದೆ, ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ ಅಂದಾಗ ಇದು ಯಾವಾಗ ಕಂಟಿನ್ಯೂಸ್ ಆಗುತ್ತೆ ನಮಗೆ, ಪೈ ಆಫ್ ಎಕ್ಸ್ ಈಕ್ವಲ್ ಟು xi ಆಫ್ ಎಕ್ಸ್ ಅಲ್ಲ, ಅಂದರೆ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಮೈನಸ್ ಎಕ್ಸ್ ಸ್ಕ್ವೇರ್, ಅಂದರೆ ಈ ಮೈನಸ್ ಎಕ್ಸ್ ಸ್ಕ್ವೇರಿಗೆ ಬಂದರೆ ಪ್ಲಸ್ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 0, ಅಂದರೆ 2x ಸ್ಕ್ವೇರ್ ಈಕ್ವಲ್ ಟು 0, ಅಂದರೆ ಎಕ್ಸ್ ಈಕ್ವಲ್ ಟು ಏನು ಬರುತ್ತೆ, 0. ಅಂದರೆ ದ ಗಿವನ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಈಕ್ವಲ್ ಟು 0. ಇದು ನಮಗೆ ದ ಗಿವನ್ ಫಂಕ್ಷನ್ ಕಂಟಿನ್ಯೂಸ್ ಆಗ್ತಾ ಇದೆಯಲ್ಲ ಅಟ್ ಎಕ್ಸ್ ಈಕ್ವಲ್ ಟು 0, ಅಂದರೆ ಈ ಪಾಯಿಂಟ್ ಹತ್ರ ಇದು ಕಂಟಿನ್ಯೂಸ್ ಆಗ್ತಿದೆ ಅಂದರೆ ಎಫ್ ಆಫ್ 0 ಅನ್ನೋದು ಎಕ್ಸಿಸ್ಟ್ ಆಗುತ್ತಲ್ಲ, ಎಫ್ ಆಫ್ 0 ಈಸ್ ದೇರ್ಫೋರ್ ಎಫ್ ಆಫ್ 0 ಈಸ್ ಎಕ್ಸಿಸ್ಟ್, ಎಫ್ ಆಫ್ 0 ಅನ್ನೋದು ಎಕ್ಸಿಸ್ಟ್ ಆಗುತ್ತೆ. ಓಕೆ, ಅಂದರೆ ನಮಗೆ ಆಪ್ಷನ್ಸ್ ನೋಡಿ, ಫಸ್ಟ್ ಆಪ್ಷನ್ ರಾಂಗ್ ಇದೆ, ಎಸ್ ಎಫ್ ಆಫ್ 0 ಎಕ್ಸಿಸ್ಟ್ ಆಗುತ್ತೆ, ಇದು ಕರೆಕ್ಟ್. ನಾಟ್ ಪಾಸಿಬಲ್ ಟು, ಇದು ರಾಂಗು. ನೋ ಬಿಕಾಸ್ ಎಫ್ ಆಫ್ ಎಕ್ಸ್ ಡಿಸ್ಕಂಟಿನ್ಯೂಸ್ ಅಂತ, ಇದು ರಾಂಗ್. ಅಂದರೆ ನಮಗೆ ಕರೆಕ್ಟ್ ಆಪ್ಷನ್ 2 ಆಗುತ್ತೆ. ಓಕೆ, ಈಗ ಗೊತ್ತಾಯ್ತಲ್ಲ ನಿಮಗೆ. ಇಂಥ ಶಾರ್ಟ್ ಕಟ್ಸು ನಾನು ನಮ್ಮ ಚಾನಲಲ್ಲಿ ಇನ್ನೂ ರೆಗ್ಯುಲರಾಗಿ ನಾನು ಅಪ್ಲೋಡ್ ಮಾಡ್ತೀನಿ. ನಿಮಗೆ ವಿಡಿಯೋ ಏನಾದರೂ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ.